ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಅವಸರದಾಗನ ಭಾಳ ಮಸ್ತಾಗಿರುವಂತಹ ಜುನುಕದ ವಡೆಯನ್ನು ಅತಿ ಸುಲಭ ವಿಧಾನದಾಗ ಯಾವ ರೀತಿ ಮಾಡೋದು ಅಂತೇಳಿ ಪಟ್ನ ತೋರಿಸ್ಕೊಡ್ತೇವ್ರಿ. ಅದಕ್ಕಿಂತ ಮೊದಲು ನೀವು ಜಲ್ದಿ ಇನ್ನತನ ನಮ್ಮ ಚಾನಲನ್ನು ಅಥವಾ ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿರಲಿಲ್ಲ, ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ನಿಮಗೆ ಅಂತೇಳಿ ಭಾಳ ಮಸ್ತಾಗಿರುವಂಥ ರೆಸಿಪಿಗಳು ನಮ್ಮ ಚಾನಲ್ದಾಗ ಸಿಗ್ತಾವ್ರಿ. ನೋಡಿರಿ, ಏನು ಮಾಡಿರಿ, ಒಂದು ಕಾರು ಕಲ್ಲಾಗ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಸಿಮೆಣ್ಸಿಕಾಯನ್ನು ತೊಗೋರಿ. ಖಾರ ಕಡಿಮೆ ಇರುವಂಥ ತೊಗೋರಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಬೆಳ್ಳುಳ್ಳಿ ಹೆಸರನ್ನು ಸಿಪ್ಪೆ ತೆಗೆದ ಇದ್ರಾಗನ ಹಾಕಿ ನೀವೇನು ಮಾಡಬೇಕು, ಚಂದಂಗಿ ಕುಟ್ಟಿ ಇಟ್ಕೊಳ್ಬೇಕಾಕೈತ್ರಿ. ನೀವು ಮಿಕ್ಸರ್ ಜಾರ್ದಾಗ ಉಲ್ಟಾ ರನ್ ಮಾಡಿ ತೊಗೋತಂದ್ರೂ ನಡಿತೈತ್ರಿ. ಆದ್ರೆ ಕುಟ್ಟಿ ಮಾಡೋದ್ರಾಗ ಒಂದು ಮಜಾ ಇರ್ತೈತಿ. ಅದಕ್ಕೆ ನಾವು ಒಂದು ಕಾರು ಕಲ್ಲೊಳಗೆ ಇವನ್ನೆಲ್ಲನೂ ಕುಟ್ಟಿ ರೆಡಿ ಮಾಡಿ ಇಟ್ಕೊಳಕತ್ತೀವಿ ರೀ. ಮುಂದಕ್ಕೆ ಏನು ಮಾಡಿರಿ, ಒಂದು ಕಡಾಯಿದಾಗ ಎಣ್ಣೆಯನ್ನು ಕಾಯಕ ಇಡ್ರಿ. ಎಣ್ಣೆ ಕಾದಾದ ನಂತರ ಸಾಸಿವೆ ಮತ್ತು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಹಾಕಿರಿ. ಚಟ್ಪಟ್ ಅನಿಸ್ರಿ. ಮುಂದಕ್ಕೆ ಇದ್ರೊಳಗೆ ಕಟ್ ಮಾಡಿದಂತಹ ಉಳ್ಳಾಗಡ್ಡಿ ಮತ್ತು ಕರಿಬೇವನ್ನು ಹಾಕಿರಿ. ಕರಿಬೇವು ಸ್ವಲ್ಪ, ಆಮೇಲೆ ಉಳ್ಳಾಗಡ್ಡಿ ಒಂದು ಮೀಡಿಯಮ್ ಸೈಜ್ ಇದ್ದಿದ್ರೆ ನೀವು ಈ ಎಣ್ಣೆ ಒಳಗೆ ಫ್ರೈ ಮಾಡಬೇಕಾಕೈತ್ರಿ. ಇದಾದ ನಂತರ ಮುಂದಕ್ಕೆ ಇದ್ರಾಗ ಆಗಲೇ ಏನು ನೀವು ಖಾರ ಕೊಟ್ಟಿಟ್ಟಿದ್ರಲ್ಲ, ಅಂದ್ರೆ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿದ್ರಲ್ಲ, ಅದನ್ನು ತೊಗೊಂಡು ಬಂದು ಹಾಕಿರಿ. ನೋಡಿ, ಇಷ್ಟು ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ನೀವು ಒಂದು ಸ್ವಲ್ಪ ಟೈಮ್ ತೊಗೊಂಡು ಆರಾಮ್ ಸರಿಯಾಗಿ ಫ್ರೈ ಮಾಡಿ. ಇದಾದ ನಂತರ ನಾವು ಇಲ್ಲಿ ಅರಿಶಿನ ಪುಡಿಯನ್ನು ಸೇರಿಸ್ಬೇಕ್ರಿ. ನೋಡ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚಂದಂಗಿ ಮಿಕ್ಸ್ ಕೊಡ್ರಿ. ಏಕದಮ್ ಸರಿಯಾಗಿ ಮಿಕ್ಸ್ ಆದ ನಂತರ ನಾವಿಲ್ಲಿ ಒಂದು 2 ಕಪ್ಪಷ್ಟು ನೀರನ್ನು ಸೇರಿಸೋನು ರೀ. ತಿಳಿತ್ರಿ, ಒಂದು 2 ಕಪ್ಪಷ್ಟು ನೀರನ್ನು ಸೇರಿಸ್ರಿ. ಚಂದಂಗಿ ಅದನ್ನು ಮಿಕ್ಸ್ ಕೊಡ್ರಿ. ಸ್ವಲ್ಪ ನೀರು ಕುದಿ ಬರ್ಬೇಕ್ರಿ, ಅಲ್ಲಿ ತನಕ ನೀವು ಕಾಯ್ಬೇಕು. ಇಷ್ಟ ರೀ. ಆಮೇಲೆ ಈ ಒಂದು ಜುನಕಕ್ಕೆ ನಾವು ಹುಣಸೆ ಹಣ್ಣ ಮತ್ತು ಬೆಲ್ಲ ಸೇರ್ಸಾಕತ್ತಿಲ್ರಿ. ನಾವು ಈ ಒಂದು ಜುನಕದ ವಡೆಯನ್ನು ಮೊಸರು ಜೊತೆ ತಿನ್ನತ್ತಿದ್ದೀವಿ. ಅದಕ್ಕೆ ಏನು ಸೇರ್ಸಾಕತ್ತಿಲ್ಲ, ನೀವು ಕಂಪಲ್ಸರಿ ಸೇರಿಸ್ರಿ ಅಕಸ್ಮಾತ್ ನೀವು ಮಾಡತ್ತಿದ್ರಿ ಅಂತಂದ್ರೆ. ಆಮೇಲೆ ಇಲ್ಲಿ 1.5 ಕಪ್ಪಷ್ಟು ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರನ್ನು ಅಥವಾ ಬೇಸನನ್ನು ಹಾಕಿದ್ದೀವಿ. 1 ಕಪ್ ಮೇಲೆ ಅರ್ಧ ಕಪ್ ರೀ ಅಷ್ಟು ಹಾಕಿ ಚೆನ್ನಾಗಿ ಅದನ್ನು ಗಾರ ತಿರುಗಿಸ್ಕೊಂತ ಎಲ್ಲ ಗಂಟು ಹೋಗಿಸಿ ಸರಿಯಾಗಿ ನೀವು ಮಿಕ್ಸ್ ಕೊಡ್ಬೇಕ್ರಿ. ಆಮೇಲೆ ನಾವು ನಿಮ್ಗೆ ಮೊದಲು ಈ ರೀತಿ ಇದಕ್ಕಿಂತ ಮೊದಲು ರೀ ಬೇರೆ ರೀತಿಯ ಜುನಕದ ವಡೆಯನ್ನು ತೋರಿಸಿದೇವೆ ರೀ. ಆಮೇಲೆ ತಿಳು ಜುನಕ ತೋರಿಸಿದೇವೆ ರೀ. ಆಮೇಲೆ ಮೆಂತೆ ಜುನಕ ತೋರಿಸಿದ್ದೀವಿ, ಉದುರು ಜುನಕ ತೋರಿಸಿದ್ದೇವೆ, ಅವೆಲ್ಲ ತೋರಿಸಿದ್ದೇವೆ ರೀ. ಅವೆಲ್ಲ ಬೇರೆ ಮೆಥಡ್ ರೀ. ಆಮೇಲೆ ಇನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಡ್ರಿ. ಆಮೇಲೆ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿರಿ. ಹಚ್ಚಿದಾದ ನಂತರ ಇದಕ್ಕೆ ನೀವು ಎಳ್ಳನ್ನು ಹಾಕಿರಿ, ಬಿಳಿ ಎಳ್ಳು, ಹಂಗೆ ಒಣ ಕೊಬ್ಬರಿ ತುರಿ, ಹಂಗೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿರಿ. ಹಾಕಿದಾದ ನಂತರ ಜುನಕ ಏನು ಮಾಡಿರಲ್ಲ ಅದನ್ನು ತೊಗೊಂಬಂದು ಹಾಕಿ ನಾವಿಲ್ಲಿ ಅದನ್ನು ಒತ್ತಬೇಕ್ರಿ. ನೋಡಿ, ನಿಮಗೆ ರೂಢಿ ಇತ್ತು ಅಂತಂದ್ರೆ ನೀವು ಕೈಯಿಂದನೇ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡ ಹಿಂಗೆ ಚಂದಂಗೆ ಒತ್ತಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಜುನಕ ಕುಂದಿರ್ತತಿ. ಆಮೇಲೆ ನೀವು ಕಟ್ ಮಾಡಿ ಆರಾಮಾಗಿ ಜುನಕದ ವಡೆಯನ್ನು ಎಂಜಾಯ್ ಮಾಡ್ಬೋದು ರೀ. ಲಾಸ್ಟಿಗೆ ಇನ್ನೊಮ್ಮೆ ನೀವು ಈ ತೆಳಗೆ ಏನು ಹಾಕಿದ್ರಲ್ಲ ಅದನ್ನು ಮತ್ತೆ ವಾಪಸ್ ಅಂದ್ರೆ ಬಿಳಿ ಎಳ್ಳು, ಹಂಗೆ ಕೊಬ್ಬರಿ ತುರಿ ಮತ್ತು ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಕೈಯಿಂದ ಸ್ವಲ್ಪ ಒತ್ತಬೇಕ್ರಿ. ಅದಾದ ನಂತರ ಒಂದು 2-3 ನಿಮಿಷ ಬಿಟ್ಟು ಜಲ್ದಿ ತೆಗೆದು ಬಿಡ್ರಿ. ಭಾಳ ಮಸ್ತಾಗಿ ಚಲೋ ತಂಗಿ ಜುನಕದ ವಡೆ ಬರ್ತಾವೆ. ಹಂಗೆ ನೀವು ಕೇಳ್ಬೋದು ರೀ, ಜುನಕ ನೀವು ಹಂಗೆ ಯಾಕೆ ಹಾಕಿದ್ರಿ, ಬೇರೆ ರೀತಿ ಮಾಡ್ಬೋದಲ್ರಿ, ತಿಳು ಮಾಡಿ ಮೊದಲು ಹಾಕ್ಬೋದು. ಅವೆಲ್ಲನೂ ನಾವು ಈಗಾಗಲೇ ಮಾಡಿ ತೋರಿಸಿದ್ದೀವಿ. ನೀವು ಬರೀ ಸವಿರುಚಿಯ ಸೊಬಗು ಜುನಕ ರೆಸಿಪಿ ಅಂತ ಸರ್ಚ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಅನೇಕ ರೆಸಿಪಿಗಳು ಯೂಟ್ಯೂಬ್ದಾಗ ಸಿಗ್ತಾವು. ನೀವು ನೋಡಿಲ್ಲ ಅಂತಂದು ನೋಡಬೇಡಿ. ಕಟ್ ಮಾಡುವಾಗ ನಿಮಗೆ ದೊಡ್ಡ ಬೇಕಾದ್ರೆ ದೊಡ್ಡ, ಸಣ್ಣ ಬೇಕಾದ್ರೆ ಸಣ್ಣ, ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿರಿ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದ್ರ ಜೊತೆನೂ ಮಸ್ತಾಗಿರ್ತೈತೆ ರೀ. ಹೇಳಿದ್ರಿ ನಿಮ್ಗೆ ಹುಣಸೆ ಹಣ್ಣು ಮತ್ತು ಬೆಲ್ಲ ನೀವು ಸೇರಿಸ್ರಿ. ಆಮೇಲೆ ನೋಡ್ಬೋದು ನೀವು ಚಲೋತ್ನಂಗಿ ಅವಸರದಾಗ ಮಾಡಿರುವಂತಹ ಜುನಕದ ವಡೆ ಸರಿಯಾಗಿ ಬರ್ತಾವೆ. ನೀವು ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.